ಘೋರಾರಣ್ಯವನ್ನ ಪ್ರವೇಶಿಸಿದ ರಾಮ ಲಕ್ಷ್ಮಣರು ಆ ಅರಣ್ಯದ ಬಗ್ಗೆ ವಿವರಿಸಲು ವಿಶ್ವಾಮಿತ್ರರನ್ನು ಕೇಳಿದಾಗ ವಿಶ್ವಾಮಿತ್ರರು ಆ ಅರಣ್ಯದ ಬಗ್ಗೆ ವಿವರಿಸಲು ಮುಂದಾಗ್ತಾರೆ. ಪೂರ್ವದಲ್ಲಿ ಇಂದ್ರನು ವೃತ್ರಾಸುರನನ್ನು ಕೊಂದ ಕಾರಣದಿಂದಾಗಿ ಇಂದ್ರನಿಗೆ ಹೆಚ್ಚಾದ ಪಾಪವು ಹಸಿವು ಉಂಟಾಗಿರುತ್ತದೆ. ಹಾಗಾಗಿ ದೇವತೆಗಳು ತಪೋಧನರಾದ ಋಷಿಗಳು ಇಂದ್ರನಿಗೆ ಕಲಶಗಳಲ್ಲಿ ಪುಣ್ಯತೀರ್ಥಗಳನ್ನು ತಂದು ಸ್ನಾನ ಮಾಡಿಸಿ ಆತನ ಪಾಪವನ್ನು ನಿವಾರಣೆ ಮಾಡುತ್ತಾರೆ. ಹಾಗಾಗಿ ಆ ಭೂಭಾಗವನ್ನು ಇಂದ್ರನು ಮಲದ ಮತ್ತು ಕರುಷ ಎಂಬ ಹೆಸರಿನಿಂದ ಕರೆದು ಆ ಪ್ರದೇಶವು ಸಮೃದ್ಧವಾದ ದೇಶವಾಗಲಿ ಎಂದು ವರವನ್ನು ಕೊಡ್ತಾರೆ. ಹಾಗಾಗಿ ಆ ಪ್ರದೇಶವು ಜನಭರಿತವಾಗಿ ಸಮೃದ್ಧವಾಗಿರುತ್ತದೆ. ಅಂತಹ ಸಮಯದಲ್ಲಿ ಸ್ವಲ್ಪ ಕಾಲಗಳ ನಂತರ 1000 ಆನೆಗಳ ಬಲವುಳ್ಳ ಕಾಮರೂಪಿಣಿಯಾದ ಯಕ್ಷಸ್ತ್ರೀಯೊಬ್ಬಳ ಜನನವಾಗುತ್ತೆ. ಅವಳು ನಂತರದಲ್ಲಿ ಸುಂದ ಎಂಬುವನ ಜೊತೆ ಮದುವೆಯಾಗ್ತಾಳೆ. ಅವಳು ಮಾರೀಚ ಎಂಬ ಮಗನಿಗೆ ಜನನವನ್ನು ಕೊಡ್ತಾಳೆ. ಆದರೆ ಅಗಸ್ತ್ಯ ಮುನಿಗಳ ಶಾಪದ ಕಾರಣದಿಂದಾಗಿ ಮಾರೀಚ ಮತ್ತು ತಾಟಕಿಯು ರಾಕ್ಷಸ ರೂಪವನ್ನು ತಾಳ್ತಾರೆ. ಆ ರಾಕ್ಷಸ ರೂಪದಿಂದ ಮನನೊಂದು ನಿತ್ಯವ ಜನಗಳನ್ನು ಎದುರಿಸುತ್ತಾ ದುಷ್ಟಚಾರಿಣಿಯಾದ ತಾಟಕಿಯು ಜನರನ್ನು ನಾಶಪಡಿಸ್ತಿರ್ತಾಳೆ. ಹಾಗಾಗಿ ಈ ಪ್ರದೇಶವು ಜನರಿಲ್ಲದಂತೆ ಘೋರಾರಣ್ಯವಾಗಿ ಮಾರ್ಪಟ್ಟಿದೆ. ಇಲ್ಲಿಗೆ ಬರಲು ಎಲ್ಲರೂ ಹೆದರುತ್ತಾರೆ. ಯಾರೂ ಈ ಕಾಡನ್ನು ಪ್ರವೇಶಿಸುವುದಿಲ್ಲ, ಆ ಕಾಡನ್ನು ದಾಟಿರುವುದಿಲ್ಲ. ಆದರೆ ರಾಮ, ನಿನ್ನ ಪರಾಕ್ರಮದಿಂದ ಮಾತ್ರ ಅವಳನ್ನು ವಧಿಸಲು ಸಾಧ್ಯ. ಅವಳನ್ನು ವಧಿಸುವುದರ ಮೂಲಕ ಈ ಕಾಡಿಗೆ, ಈ ಪ್ರದೇಶಕ್ಕೆ ಒಂದು ಮುಕ್ತಿಯನ್ನು ಕೊಡಿಸು ರಾಮ ಎಂದು ವಿಶ್ವಾಮಿತ್ರರು ರಾಮನ ಬಳಿ ಹೇಳಿಕೊಳ್ತಾರೆ.